ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ವೀಡಿಯೋ ನನ್ನ ಸ್ಟುಡಿಯೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನೊಂದು ಈವೆಂಟ್ಗೆ ಹೋಗ್ತಾಯಿದ್ದೆ. ಜಾನ್ವಿ ನೀವು ನೋಡಿರ್ಬೋದು, ಅದೇ ನನ್ನ ಸ್ಟೂಡೆಂಟ್. ಅವ್ರ ಪೇರೆಂಟ್ಸ್ ಒಂದು ಟೆಂಪಲ್ ಥರ ಒಂದು ನ್ಯೂ ಕನ್ಸ್ಟ್ರಕ್ಷನ್ ಥರ ಮಾಡಿದ್ದಾರೆ, ಹೊಸದಾಗಿ ಟೆಂಪಲ್ ಮಾಡಿದ್ದಾರೆ. ಸೊ ಆ ಟೆಂಪಲ್ಗೆ ಹೋಗ್ತಾಯಿದ್ದೀನಿ, ಕೋಲಾರ್ಗೆ. ಸೊ ಅದಕ್ಕೆ ನಾನು ಇವತ್ತು ಸ್ಟುಡಿಯೋದಲ್ಲಿದ್ದಲ್ಲ, ಇಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕ್ಲಾಸಸ್ ಎಲ್ಲ ಮುಗಿತು, ಅವಾಗಲೇ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಇವತ್ತು ಮತ್ತೆ ಪ್ರಾಕ್ಟೀಸ್ ಏನಿದೆ, ನಿತೀಶ್ ಜೊತೆ ಇದೆ. ನಿತೀಶ್ ಒಂದು ವೆಡ್ಡಿಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸೊ ಇದು ನೋಡ್ಕೊಳ್ಳಿ, ನಾನು ನನ್ನ ಯೂಟ್ಯೂಬಲ್ಲಿ ನಮ್ಮ ಸ್ಟುಡಿಯೋ ಹಾಕಿರಲಿಲ್ಲ. ಸೊ ಹೆಂಗೆ ಹೋಗ್ತಿದೆ ಪ್ರಾಕ್ಟೀಸ್ ನಿತೀಶ್? ಥ್ಯಾಂಕ್ ಯು. ಎಲ್ಲ ಆನ್ ಸ್ಪಾಟ್ ಹಂಗೆ ರಫ್ ಅಂತ ಮಾಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ನಾವು 2 hours ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬರಬೇಕು. ನಾವು ಹಂಗೆ ದೇವಸ್ಥಾನ ಹಂಗೆ ಮುಗಿಸ್ಕೊಂಡು ರಿಟರ್ನ್ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಎನಿವೇಸ್ ನಾವಿಬ್ಬರೇ ಹೋಗ್ತಾ ಇದ್ದೀರಿ. ಈ ಪ್ರಾಕ್ಟೀಸ್ ಆಗಿದ ತಕ್ಷಣ ಎಷ್ಟು ಗಂಟೆ ಹೋಗೋಣ ಅಂತ ನಾವು 4 o'clock 3 ಇಲ್ಲ 4 o'clock ಸ್ಟಾರ್ಟ್ ಮಾಡ್ತೀವಿ. 6 ಅಲ್ಲಿ ರೀಚ್ ಆಗಿ ಮತ್ತೆ ಒಂದು ಹಾಫ್ ಅನ್ ಅವರ್ 1 hour ಇದ್ದು ಮತ್ತೆ ರಿಟರ್ನ್ ಬರಬೇಕಂತ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೆ. ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗುತ್ತಂತ. ಸೊ ಬನ್ನಿ ಹೋಗುವ, ಕೋಲಾರ್ಗೆ ಹೋಗುವ ಇಲ್ಲಿಂದ. ಸೊ ನಾವು ರೆಡಿ ಆಗಬೇಕಿನ್ನ. ಸೊ ರೆಡಿಯಾಗಿ ಮನೆಗೆ ಹೋಗಿ ರೆಡಿಯಾಗಿ ಸಿಗ್ತೀನಿ. ಹಲೋ ಗೈಸ್, ಪ್ರಾಕ್ಟೀಸ್ ಎಲ್ಲ ಮುಗೀತು. ನಿತೀಶ್ ಒಂದು ವೆಡ್ಡಿಂಗ್ ಮಾಡ್ತೀನಿ ಅಂತೆಲ್ಲ. ಸೊ ಅದು ಪ್ರಾಕ್ಟೀಸ್ ಮುಗೀತು. ಸ್ಟುಡಿಯೋ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೆಡಿ ಆಗೋಕ್ಕೆ. ಇವಾಗ ನಾವು ಕೋಲಾರ್ಗೆ ಹೋಗ್ಬೇಕು. ಕೋಲಾರ ಹತ್ರ ಒಂದು ಊರು ಹೇಳಿದ್ರು, ಮರ್ತೋಗ್ಬಿಟ್ಟೆ ಊರ ಹೆಸರು, ಲೊಕೇಶನ್ ಕಳಿಸಿದ್ದಾರೆ. ಸೊ ಏನು ನಿತೀಶ್, ನನ್ನ ಚಾರ್ಜರ್ ಏನಾರು ಇದೆಯಾ ನೋಡಲ್ಲಿ. 2 hour ಟ್ರಾವೆಲ್ ಅಪ್ಪ, ಎಷ್ಟೋ ಗಂಟೆ ಬೆಳಗ್ಗೆಯಿಂದ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಇವಾಗ ಬೇರೆ ಪ್ರಾಕ್ಟೀಸ್ ಆಗೋಣ ಬಂದ್ಬಿಟ್ಟ. ಅದನ್ನು ಮುಗಿಸ್ಕೊಂಡು ನನ್ನ ಚಾರ್ಜರ್ ಇದೆಯಾ. ಇವಾಗ 2 hour ಟ್ರಾವೆಲ್ ಮಾಡಬೇಕು. ಅಲ್ಲೋಗಿ ಅಟ್ಲೀಸ್ಟ್ ದೇವ್ರ ಮುಂದೆ ಸ್ವಲ್ಪ ಕುತ್ಕೊಂಡು ದೇವಸ್ಥಾನ ಇನ್ವೈಟ್ ಮಾಡಿದ್ದಾರೆ. ಬಿಸಿಲು ಕುದುರೆ ಒಂದು, ಎಷ್ಟು ಬಿಸಿಲಿದೆ ಅಪ್ಪ ನಮ್ಮ ಏರಿಯಾ ನೋಡಿ. ನೆಕ್ಸ್ಟ್ ಲೆವೆಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬಟ್ ನೆಕ್ಸ್ಟ್ ಲೆವೆಲ್ಲು ಬಿಸಿಲು ಸಣ್ಣ ಕಿಸ್ದಾಗ್ಬಿಟ್ಟಿದೆ. ಸಣ್ಣ ಕ್ಲೀನಾಗಿ ಕಿಸ್ ಹೊಡಿತದೆ. ಸಾರಿ, ಟ್ರಾಫಿಕ್ ಜಾಮ್ ಮಾಡ್ದಂಗೆ ನಾನು. ನಿತೀಶ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್. ಕಾರು ತೊಳೆದಿಲ್ಲ ಏನಿಲ್ಲ, ಹಿಂಗೆ ಫುಲ್ಲಂತೂ ತೊಳೆಯೋದು ಡೌಟು. ನೀರ ಮೇಲೆ ಡಿಸೈನ್ ನೋಡಿಕೊಂಡು ಡಿಸೈನ್ ಮಾಡ್ಕೊಂಡು ಹೋಗ್ತೀನಿ. ಯೋ ಗೈಸ್, ನಾನು ನಿತೀಶ್ ರೆಡಿಯಾಗಿದ್ದೀರಿ. ನಿತೀಶ್ ಬಂದ. ಇವಾಗ ನಾವು ಹೊರಟಿದ್ದೀರಿ ಕೋಲಾರ್ಗೆ. ಸೊ ಜರ್ನಿ ಮಾಡ್ಬೇಕಾದ್ರೆ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿ ರೀಚ್ ಆಗಿದ ತಕ್ಷಣ ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ನಾವು ರೆಡಿ ಆಗಿದ್ದೀರಿ, ಹೋಗುವ. ಬಾಯ್. ನಾವಿವತ್ತು ಹೋಗೋದು ಡೌಟ್. ಯೋ ಗೈಸ್ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಏನು ಟ್ರಾಫಿಕ್ ಗುರು, ಎಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ 1 hour ಆಯಿತು. ಇಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಲೊಕೇಶನ್ಗೆ. ನಾವು ಹೋಗೋದು ಡೌಟು. ನಿಂತ್ಕೊಂಡು ಟ್ರಾಫಿಕಲ್ಲಿ ನಿತೀಶ್ ನಿದ್ದೆನೇ ಮಾಡ್ಬಿಟ್ಟ. ಮಾಡ ನಿತೀಶ್ ನಿದ್ದೆ. ನಿತೀಶ್ ಸೈಡ್ ಆಂಗಲಿಂದ ಬ್ಯೂಟಿಯಾಗಿ ಕಾಣಿಸ್ತಾ ಇದೆಯಾ ನಿತೀಶ್ ಅಂತ. ಅವನು ಹೋಗಿ ಫಾಲೋ ಮಾಡಿ. ನಿತೀಶ್ ಯಂಗ್ಸ್ಟಾರ್ ನಿತೀಶ್, ಇವನು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾನೆ RCB ಬಗ್ಗೆ. ಸೊ ಫಾಲೋ ಹಿಮ್. ಅವನು ವ್ಲಾಗ್ ಮಾಡ್ತಾನೆ ಅವಾಗವಾಗ. ನಿಂದು ವ್ಲಾಗ್ ಯಾವ್ದು ಹೆಸರು ಹೇಳು? ವ್ಲಾಗ್ಸ್ ಇತ್ತೀಚೆಗೆ ಮಾಡೋದು ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಂತಲ್ಲಿ ಒಂದು ಒಳ್ಳೆ ವ್ಲಾಗ್ ಬರುತ್ತೆ, ನೋಡಿ. ನೋಡಿ ಎಲ್ಲರೂ ಹೋಗಿ ನೋಡಿ. ಇನ್ನು ನಾವು ಮಾರ್ತಳಿನೇ ದಾಟಿಲ್ಲ. KR ಪುರಂ ದಾಟ್ಕೊಂಡು ಅವರು ಹೋಗೋಷ್ಟಲ್ಲೇ 3 ಗಂಟೆಗೆ ಬಿಟ್ಟಿದ್ದೇವೆ. 4:15 ಆಯಿತು. ಹೋಗೋಣ ಬನ್ನಿ, ಹೋಗುವ. ಆ ಊರ ಹೆಸರು ಮರ್ತೋಗ್ಬಿಟ್ಟೆ. ಸೊ ನಾವು ಅಂದ್ಕೊಂಡಿದ್ದೀರಿ ಕೋಲಾರ ಅಂತ. ಬಾಯ್. ಕಿಲ್ಲ ನಕ್ಕಸದ್ದು ಕುತ್ಕೊಂಡ್ ಒಂದು 400 ಕುರಿ ಮೇಲೆ ಇದೆ ಅನ್ಸಲ್ಲ ಇದು. ನೋಡಿ ಎಷ್ಟು ಕುರಿಗಳಿದ್ದಾವೆ. ನಾವು ಹೋದಂಗೆ ಟ್ರಾಫಿಕಲ್ಲಿ ಸಿಗಾಕೊಂಡ್ರಿ. ಇಲ್ಲಿ ಸಿಗಾಕೊಂಡಿದ್ದೀರಿ. ಬಟ್ ಚೆನ್ನಾಗಿದೆ ನೋಡೋಕ್ಕೆ ಕುರಿಗಳು.
ನಾಯಿಗಳು ಇರ್ಬೇಕಲ್ಲ, ಅವ್ರ ಸೇಫ್ಟಿ ಅದು. ಇನ್ನೂ 700 ಮೀಟರ್ಸ್ ಏನೋ ತೋರಿಸ್ತಾ ಇದೆ. ಸ್ವಲ್ಪ ಹಂಗೆ ಫೋಟೋ ಶೂಟ್ ಮಾಡೋಣ ಅಂತ ನಿತೇಶ್ ಹೇಳಿದ, ಹಂಗೆ ಇಳಿದಿದ್ದೀರಿ. ಬಟ್ ಪಿಕಾಕ್ಸ್ ಇದೆ ಅಲ್ಲಿ ಎಲ್ಲ, ನೋಡೋ 4 ಹಿಂಗೆ ನಿಂತ್ಕೊಂಡಿದೆ ಅಲ್ಲಿ. ಮೋಸ್ಟ್ಲಿ ದೇವಸ್ಥಾನದಲ್ಲಿ ಅನ್ಸುತ್ತೆ ಹೊಡಿತಾ ಇರೋದು. ಅಲ್ಲೋ ಗೈಸ್, ಫೈನಲಿ ರೀಚ್ ಆದ್ರಿ ಗುಡ್ಡಣಪುರ. ಇವಾಗ ನೋಡಿದೆ ಗುಡ್ಡಣಪುರ ಅಂತ, ಅಲ್ಲಿ ಹೋಗ್ತಾನೆ ಇದೆ. ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ನಿತೀಶ್ ಸರ್ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀರ, ಅಲ್ಲಿ ಪೂಜೆ ನಡೀತಾ ಇದೆಯಲ್ಲ, ಅದಕ್ಕೆ ಇನ್ನೂ ಹೋಗಿಲ್ಲ. ಸೊ ಚೆನ್ನಾಗಿ ಹೋಗ್ತಾ ಇದೆ ಅಲ್ಲಿ. ಗುಡ್ಡಣಪುರ ಅಂತ ಸಕ್ಕದಾಗಿದೆ. ಊರು ಸಕ್ಕದಾಗಿದೆಲ್ಲ. ನಿಮ್ಮೂರೆಲ್ಲ ಗ್ರೀನರಿ ಇರುತ್ತಾ? ದೇವಸ್ಥಾನ ನಿಮ್ದು ವಿಗ್ರಹ ಇದೆಯಲ್ಲ, ಅದು ಹಂಗೆ ಮುಂಚೆಯಿಂದ ಆ ಗೋಲ್ಡ್ ಎಲ್ಲ ಇದೆಯಲ್ಲ, ಅದು ಗೋಲ್ಡ್ ಮೇಲ್ಗಡೆ ಕವಚ ಕವಚ. ಓಕೆ. ಇವಾಗ ಇದು ಒಳಗಡೆ ಕಲ್ಲಿದೆ, ಕರಿಕಲ್ಲು. ತೆಗ್ದಿದ್ರಿ ಅದನ್ನ. ಕವಚ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನಾವೇ ಹೋಗ್ಬೇಕು ಒಳಗಡೆ. ನಾನು ಅನ್ಕೊಂಡು ಅವರೇ ಹೋಗ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಕಿತ್ತಿ ಅಭಿಷೇಕ 1-1.5 ಅವರ್ ಇರ್ಬೇಕು. ಅದಾದ್ಮೇಲೆ ಹಲೋ ಗೈಸ್, ಇದು ಜಾನ್ವಿ ಅವರು. ಇಲ್ಲಿ ಜಾನ್ವಿ ಕೈಲಿ ಹಾಯ್ ಮಾಡೋ. ಇಂಚಿಂಗು ಜಾನ್ವಿ. ಇದು ಚಿಕ್ಕ ದೇವಸ್ಥಾನ, ದೊಡ್ಡದಾಗಿ ಸಕಾಲ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಕೆಲವೊಂದು ವೀಡಿಯೋಸ್ ಮಾಡಿದ್ದೆ. ಇದೊಂದು ಮಾತ್ರ ಇತ್ತು. ಇವಾಗ ಇದೆಲ್ಲ ಕಾಂಕ್ರೀಟ್ ಹಾಕಿ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಊರೂರೇ ಬರುತ್ತಲ್ಲ ಈ ಹಬ್ಬಕ್ಕೆ. ಜಾನ್ವಿನು ಡ್ಯಾನ್ಸ್ ಆಡ್ತಾಳೆ. ಹೌದು ಸರ್, ಆಡ್ತೀನಿ. ಯಾವಾಗ? ಲೇಟ್ ನೈಟ್. ಏನ್ ಡ್ಯಾನ್ಸ್? ಸುಮ್ಮನೆ ಡಮ ಡಿಸ್ಚಾರ್ಜ್ ಲಿಂಗರು ಡ್ಯಾನ್ಸ್ ಆಡಿಸ್ತಾರೆ. ಆಡಿದ್ರು ಆಲ್ರೆಡಿ. ಲೇಟ್ ಆಗಿಬಿಡ್ತು ಇವತ್ತು. ಅದೇನು ದೇವರು ಹೋಗ್ತಾರದು? ಬಸವೇಶ್ವರ. ಇಲ್ಲಿರೋದು ಬಸವೇಶ್ವರನ ಮೇಲೆ ಶಿವ ಪಾರ್ವತಿ, ಶಿವಣ್ಣನ ಮೇಲೆ ಶಿವ ಪಾರ್ವತಿ ಗಣಪತಿ. ಶಿವನು ತೊಡೆ ಮೇಲೆ ಪಾರ್ವತಿ ಕೂರಿಸಿದ್ದಾರೆ. ಫ್ಯೂಚರಲ್ಲಿ ಜಾನ್ವಿಗೆ ಇದೇ ಇಸ್ಕೊಡೋದು ಅವರಪ್ಪ. ಸೆಂಟ್ರಲ್ ಒಂದು ಫನ್ನಿ. ದೇವಸ್ಥಾನ ಬಗ್ಗೆ ಎಲ್ಲ ಜಾನ್ವಿ ಅವರಪ್ಪ ಹೇಳಾಯ್ತು. ಇವಾಗ ಅವರು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗೋಣ ಬನ್ನಿ ಅಂತ ಅಂದಿದ್ದಾರೆ. ಸೊ ನಾವು ಊಟಕ್ಕೆ ಬಂದಿದ್ದೀರಿ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಿತೀಶ್ ಫ್ರೆಂಡ್ಸ್ ನೋಡಿ ಕಾರ್ ಒಳಗಡೆ. ಇದು ಜಾನ್ವಿ ಅವ್ರ ಮಮ್ಮಿ ಅವಾಗ ಹೇಳ್ತಾ ಇದ್ದಾರೆ. ಗೊತ್ತು, ಇದು ನಾಟಕ ಇದು ವಿಡಿಯೋ ಮಾಡ್ತೀನಿ ಅಂತ ಆ ಕಡೆ ತಿರುಗೋದು. ಜಾನ್ವಿ ಎಲೆ ಬಡಿಸ್ತಾ ಇದ್ದಾಳೆ. ಏನು ಜಾನ್ವಿ ಹಿಂಗೆ ಇಕ್ಕಿದ್ಯಾ ಎಲೆನಾ? ಇವ್ನಿಗೆ ಉಲ್ಟಾ ಇಟ್ಬಿಟ್ಟಿದ್ಯಾ ಆ ಕಡೆ ನೋಡ್ಕೊಂಡು. ಒಂದು ಹಳ್ಳಿ ವೈಬ್ ಫುಲ್ಲು ಬರ್ತಾ ಇದೆ. ನಮ್ಮೂರು ನೆನಪಾಗ್ತದೆ ನಿಂತ್ಕೊಂಡಿರೋದಕ್ಕೆ. ಆ ದೇವಸ್ಥಾನಗಳು, ಈ ಹಳ್ಳಿ ಜನ, ಈ ಊರು ಹಂಗೆ ಇದೆ, ಸಾಕಾಗಿದೆ. ಹಲೋ ಗೈಸ್, ಇಲ್ಲಿಂದ ಓಡುವ ಸಮಯ. ನಾವು ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಹೋಗ್ತಿರೋದು. ಸೊ ಇಲ್ಲಿ ಅಗ್ನಿಕುಂಡ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದು ಅಗ್ನಿಕುಂಡ ಎಲ್ಲ ರೆಡಿ ಆಗ್ತದೆ. ದೇವಸ್ಥಾನವೂ ಅಷ್ಟೇ, ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿಸ್ತಿದ್ದಾರೆ. ಮನೆಗೆ ಹೋಗ್ತಾ ಮಾತಾಡ್ತೀನಿ, ಬಿಕಾಸ್ ಫುಲ್ ಸೌಂಡ್ ಬರ್ತದೆ. ಈ ವಿಡಿಯೋ ನೋಡೋರು ಯಾರಾದರೂ ದೊಡ್ಡ ಮನುಷ್ಯ ಆಗಿದ್ರೆ ಒಂದು ನನ್ನ ಮೈಕ್ ಸ್ಪಾನ್ಸರ್ ಮಾಡ್ತಾರೆ. ಮೈಕ್ ಇಲ್ಲ ಅಂದರೆ ಮಾತಾಡೋಕ್ಕಾಗಲ್ಲ, ಫುಲ್ಲು ಸೌಂಡ್ ಇದೆ ಇಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೇನು ಸ್ವಲ್ಪ ಹೊತ್ತು ಬಿಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀರಿ.
ಗೈಸ್ ಇಲ್ಲಿಂದ ಓಡೋಣ ಅನ್ಕೊಂಡ್ರಿ. ಜಾನ್ವಿ ಅವ್ರ ಅಮ್ಮ ಇನ್ನೂ ಬಿಟ್ಟಿಲ್ಲ. ಏನಿದು ಏನೋ ಮಾಡ್ತಾ ಇದ್ದಾರೆ ಅಂದರು, ಬಟ್ ನಾನು ಅನ್ಕೊಂಡಿದ್ದೀನಿ ಇದು ರಂಗೋಲಿ ಅಂತ. ನೀನು ಅನ್ಕೊಂಡಿದ್ಯಾ? ಇಲ್ಲ ಏನೋ ಬೆಂಕಿ ಹಾಕ್ತಾರೆ ಏನೋ. ಅಲ್ಲ ಏನೋ ಅಂದರು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ನಾನು ರಂಗೋಲಿ ಹಾಕ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಸ್ವಲ್ಪ ಹೊತ್ತಿದೆ, ಇದು ಮುಗಿಸ್ಕೊಂಡು ಹೋಗೋಣ. ಸೊ ಗೈಸ್, ಇವತ್ತಿನ ಈ ದೇವಸ್ಥಾನದ ಏನು ಪ್ರೋಗ್ರಾಮ್ ಇತ್ತು ಎಲ್ಲ ಮುಗಿಯಕ್ಕೆ ಬಂತು. ನಾನು ಕೆಲವೊಂದು ಕ್ಲಿಪ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಗೈಸ್, ನಾವು ಇವಾಗ HSR ರೀಚ್ ಆಗಿದ್ದೀರಿ. ಡ್ರೈವ್ ಮಾಡ್ಬೇಕಾದ್ರೆ ಅದೇ ವಿಡಿಯೋ ನಾನು ಮನೆಗೆ ಹೋಗಿರಲಿಲ್ಲ. ಸೊ ಇವಾಗ HSR ರೀಚ್ ಆಗಿದ್ದೀನಿ. ಆಲ್ದಾಸ್ಗೆ ಬಂದಿದ್ದೀರಿ. HSR ಅಲ್ಲಿ ಆಲ್ದಾಸ್ ಊಟ ಮಾಡೋಕ್ಕೆ ಬಂದ್ರಿ. 11 ಗಂಟೆ ಆಗಿದೆ ಆಲ್ಮೋಸ್ಟು. ಸೊ ನಾನು ನಿತೀಶ್ ಊಟ ಮಾಡಿಕೊಂಡು ಹಾಗೆ ನಿದ್ದೆ ಬೇರೆ ಎದ್ವಿ ಬರ್ತಾಯಿದೆ. ಸೊ ಊಟ ಮಾಡಿಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಬನ್ನಿ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ನಾನು ನನ್ನ ತಮ್ಮ ಮಂಡಿ ತಿಂದಿದ್ರಿ. ಚಿಕನ್ ವಿಂಗ್ಸು ಮತ್ತು ಮಂಡಿ ಅದೇನೋ ಅದು ಚೆನ್ನಾಗಿತ್ತು. ಸೊ ಅದೇ ಮಂದಿಗೆ ಇದೆ, ಒಂದೇ ಹೋಟ್ಲ್ ಓಪನ್ ಆಗಿದೆ. 11 ಗಂಟೆ ಆಗಿದೆ ಆಲ್ಮೋಸ್ಟ್. ಸರಿ ಬರೋ ಕೇರಳ ಗಾಡಿ ಅವ್ನು ಸ್ಟಾಪ್ ಮಾಡ್ಬಿಟ್ಟ. ತಿನ್ಕೊಂಡು ಹೋಗೋಣ ಅಂತ ಬನ್ನಿ, ಒಳಗಡೆ ಹೋಗೋಣ. ಲೆಟ್ಸ್ ಗೋ ಇನ್ಸೈಡ್. ಬಾಯ್. ಹಲೋ ಗೈಸ್, ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಮಾತ್ರ ಸಕ್ಕದಾಗೋಯ್ತು. ಕೆಲವೊಂದು ಕ್ಲಿಪ್ಸೆಲ್ಲ ಹಾಕ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೀಪ್ ಸಪೋರ್ಟಿಂಗ್ ಮೀ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಆ್ಯಂಡ್ ಐಡಿಯಾಸ್ ಕೊಡಿ, ಲೈಕ್ ಯಾವ್ಯಾವ ಥರ ಮಾಡ್ಬೋದು ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡ್ತೀನಿ ನೆಕ್ಸ್ಟ್ ಏನಾದರೂ ಡಿಫ್ರೆಂಟಾಗಿ ಮಾಡೋಕ್ಕೆ. ಬಟ್ ಚೆನ್ನಾಗಿತ್ತು, ಇವತ್ತಿನ ದಿವಸ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವ್ರ ಅಪ್ಪಗೆ ಆ್ಯಂಡ್ ಮಮ್ಮಿಗೆ, ಜಾನ್ವಿ ಕರೆದಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬಾಯ್, ಗುಡ್ ನೈಟ್.